ಅಧ್ಯಕ್ಷ ನೀವು ಕೈ ಹಿಡ್ಕೊಂಡು ಎಲ್ಲ ಪೊಲೀಸ್ ಮುಂದೆ ಹೋಗಿ ನಿತ್ಯ ಗೃಹ ಮಂತ್ರಿಗಳೇ ಹೊಡ್ರಿ ನನಗೆ ನಿಮ್ಗೆ ನಮ್ಮ ಜನರ ಮ್ಯಾಗ ಸಿಟ್ಟಿದೆಯಲ್ಲ ಅದನ್ನ ನಿಮ್ಗೆ ಯಾರು ಆದೇಶ ಮಾಡ್ಯಾರಲ್ಲ ಈ ಕಾರಿಡಾರ್ನಿಂದ ಹೋಗಾಗ ಮೇನ್ ಕಾರಿಡಾರ್ನಿಂದ ಇಳಿದು ಹೋಗಾಗ ಯಾರು ನಿಮ್ಮ ಫೋನ್ನಾಗ ಹೇಳಿದ್ರಲ್ಲ ನಮಗೂ ದಾಖಲೆ ಇದೆ. ನೀವು ನಿಮ್ಮ ಅಧಿಕಾರ ಇದೆ ಅಂತ ಹೇಳಿ ನಿಮ್ಗೆ ಯಾವುದೋ ಒಂದು ದೊಡ್ಡ ಪ್ರಮೋಷನ್ ಬೇಕಾಗಿರ್ಬೇಕು, ಏನು ಬೆಂಗಳೂರು ಕಮಿಷನರ್ ಆಗಬೇಕಾಗಿತ್ತು, ಏನು ದೊಡ್ಡ ಆದಾಯ ಇರುವ ಒಂದು ಸ್ಥಾನ ಬೇಕಾಗಿತ್ತು ಗೊತ್ತಿಲ್ಲ. ಇವತ್ತು ನಮ್ಮ ಮುಗ್ಧ ಸಮಾಜದ ಮೇಲೆ ಪಂಚಮಸಾಲಿಗಳು ನಾವು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕೊಟ್ಟವು, ಬೆಳವಡಿ ಮಲ್ಲಮ್ಮನ ಕೊಟ್ಟವ್ರು, ಸಂಗೊಳ್ಳಿ ರಾಯಣ್ಣ ಏನು ನಮ್ಮ ಭೈರತಿ ಸುರೇಶ್ ಅವ್ರು ಹೇಳ್ತಾರಲ್ಲ ಅವ್ರನ್ನ ತಾಯಿ ಮಗನ ಸಂಬಂಧ ಇದ್ದಂಥ ಸಮುದಾಯ, ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತಗೊಂಡು ಹೋಗುವಂಥ ಸಮುದಾಯ. ನಾವು ಯಾರ ಮೀಸಲಾತಿಯನ್ನು ಕೇಳ್ತಾ ಇಲ್ಲ ಅಧ್ಯಕ್ಷರೇ. ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ. ಅಂಬೇಡ್ಕರ್ ಪ್ರಧಾನಮಂತ್ರಿ ಆಗಿದ್ದರೆ ಬಹುಶಃ ಭಾರತ ಪಾಕಿಸ್ತಾನ ಹಾಗೂ ಪ್ರಶ್ನೆನೇ ಇರ್ತಿದ್ದಿಲ್ಲ. ಆ ಸಂವಿಧಾನದ ಕೆಳಗೆ ನಾವು ಕೇಳಕತ್ತೀವಿ, ನಾವು ಯಾರ್ದು ಕಸ್ಕೋತಾ ಇಲ್ಲ. ಏನು ನಾವು ನಮ್ಮ ಸರ್ಕಾರ ಇವತ್ತು ದಲಿತರು ಎಸ್ ಟಿದು ಎಷ್ಟಿತ್ತು ಅಧ್ಯಕ್ಷರೇ 15% ಇತ್ತು. ನಮ್ಮ ಬೊಂಬಾಯಿ ಸರ್ಕಾರ ಎಷ್ಟು ಮಾಡ್ತಾ ಅಧ್ಯಕ್ಷರೇ 18% ಮಾಡಿ 17% ಮಾಡಿದೆ. ನಮ್ಮ ವಾಲ್ಮೀಕಿ ಜನಾಂಗದ ಪಾಪ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ, ಅವ್ರಿಗೆ 7% ನಾವು ಮಾಡಿದ್ವಿ. ಒಳ ಮೀಸಲಾತಿ ಮಾಡಿ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ನಮಗೆ ಸೋಲಾಯಿತು ಈ ರಾಜ್ಯದಲ್ಲಿ. ಇವತ್ತು ಒಳ ಮೀಸಲಾತಿ ಮಾಡಿದವ್ರು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗ್ತಾ ಇಲ್ಲ ಇವರಿಗೆ. ಅದಕ್ಕೊಂದು ಕಮಿಟಿ ನೇಮಿಸಿ, ಅದಕ್ಕೆ ಕಮಿಟಿ ನೇಮಿಸ್ತೀರಿ. ಯಾರು ಪರ್ಸೆಂಟೇಜ್ ಕೊಟ್ಟಾರ, ಯಾವ ಎಸಿ ರೈಟ್ ತಂದವ್ನು ರೈಟ್ ಕೊಡ್ರಿ, ಲೆಫ್ಟ್ ತಂದವ್ನು ಲೆಫ್ಟ್ ಕೊಡ್ರಿ, ಬಂಜಾರ ತಂದವ್ನು ಬಂಜಾರದ ಕೊಡ್ರಿ, ಭೂಮಿ ತಂದವ್ ಭೂಮಿ ಕೊಡ್ರಿ. ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ಓದಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ಅವರು ದಯವಿಟ್ಟು ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ಇಲ್ಲಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಅವ್ರ ಮಾತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿದೆ. ಎಂಪರಿಕಲ್ ಡೇಟಾ ಬೇಕು. ಎಂಪರಿಕಲ್ ಡೇಟಾ ಅಂದ್ರೆ ಅವ್ರಿಗೆ ಗೊತ್ತಾ? ಒಳ ಮೀಸಲಾತಿ ಬಗ್ಗೆ ಮಾತಾಡ್ಕೂಡುದು. ನೀವು ಏನ್ ಮಾತಾಡ್ತೀರಿ ಮಾತಾಡಿ, ಒಳ ಮೀಸಲಾತಿಗೂ ನಿಮಗೂ ಸಂಬಂಧ ಇಲ್ಲ. ಈಗ ಅವ್ರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದನ್ನ ಅರ್ಥೈಸ್ಕೊಂಡು ಮಾತಾಡಕ್ ಬರ್ತಾರೆ. ಮಾತಾಡ್ತಾರೆ ಇವರು ಬಿಜೆಪಿ ಒಳಗೆ ಮಾತಾಡಿದಾಗ ಸದನದಲ್ಲಿ ಬಿಟ್ಕೊಟ್ಟು ಇದನ್ನ SC STಗಳ ವಿಚಾರದಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲೀರಿ ನೀವು. ಅಧ್ಯಕ್ಷರೇ, ಒಳ ಮೀಸಲಾತಿ ಯಾರು ಕೊಟ್ಟರು ಅದನ್ನು ಕೊಟ್ಟಿದ್ದರ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ಹಾನಿಯಾದವ್ರು ನಾವೇ ಅಧ್ಯಕ್ಷ. ಚುನಾವಣೆ ಮುಂದೆ ಬರ್ತಾ ಇತ್ತು, ದಿಢೀರ್ನೆ ನಮ್ಗೆ ಯಾರನ್ನೂ ವಿಶ್ವಾಸ ತಗೊಳ್ಳಾರ್ದೇ ಒಂದು ನಮಗೂ ಗೊತ್ತಿಲ್ಲ ಕೊಟ್ಟು ಬೇಗ ನಿಮಗೆ ಕೊಡ್ರಿ. ಈಗ ನಾವು ಇರೋದಿಲ್ಲ ಅಧ್ಯಕ್ಷ, ಮಾಡಿದಕ್ಕೆ ವಿರೋಧಿಲ್ಲ. ಈಗ ಮೀಸಲಾತಿ ನೀವಿಲ್ಲ, ರಾಜಕೀಯ ಉದ್ದೇಶಗಳಿಗೆ ಮಾತಾಡ್ತೀರಿ ಅಷ್ಟೇ. ಇವ್ರ ಮಂತ್ರಿಗಳು ಮೀಸಲಾತಿ ನೀವು ಕೊಡಕ್ಕೆ ಬರೋದು ನೋಡಿ. ಮೀಸಲಾತಿ ಅನ್ನೋದು ಒಂದು ಕೇಳಿ, ಮೀಸಲಾತಿ ಅನ್ನೋದು ಅತ್ಯಂತ ಮಹತ್ವದ ವಿಷಯ. ನನ್ನ ವಾದವನ್ನು ಅವರು ತೀರ್ಮಾನ ತಗೊಂಡಂತ ದಿನ ಹಿಂದಿನ ಕಾನ್ಸ್ಟಿಟ್ಯೂಷನ್ ಒಳ ಮೀಸಲಾತಿ ಕೊಡಕ್ಕೆ ಅವಕಾಶ ಇರಲಿಲ್ಲ. ಅವ್ರು ಮಾತಾಡಿ ಮುಗಿಸ್ಲಿ, ಮತ್ತೆ ಮಾತಾಡಿ ಅದಕ್ಕೆ ಅವಕಾಶ ಇರೋದು. ಇಲ್ಲ ಅಧ್ಯಕ್ಷರೇ, ಅವರು ಒಳ ಮೀಸಲಾತಿ ಮಾಡ್ತಾರೆ. ಮಾತಾಡಿ ಮುಗಿಸ್ ಯಾಕೆ ಮಾಡ್ತಾರೆ? ಸಂಬಂಧ ಇಲ್ಲ ಸದನದಲ್ಲಿ ಅದನ್ನ ನೀವು ಹೇಗೆ ಬಿಡ್ತಾ ಇದ್ದೀರಾ ಅಧ್ಯಕ್ಷರೇ? ಒಳ ಮೀಸಲಾತಿಯನ್ನ ಮಾತಾಡ್ಲಿಕ್ಕೆ ಇವ್ರಿಗೆ ಯಾವ್ದು ಹಕ್ಕಿಲ್ಲ. ಈಗ ಮಾತಾಡ್ಲಿ ಮಾತಾಡ್ತಕ್ಕಂಥದ್ದು ಮಾತಾಡ್ಲಿ, ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಅವ್ರು ಮಾತಾಡಿ ಒಳ ಮೀಸಲಾತಿ ಬಗ್ಗೆ ಸರಿಯಾದ ಮಾತಾಡ್ಲಿಲ್ಲ. ಈಗ ಬೇಗ ಎದ್ದೇಳವ್ರೆ. ಅಧ್ಯಕ್ಷರೇ, ಒಳ ಮೀಸಲಾತಿ ಬಗ್ಗೆ ಅವ್ರು ಯಾಕೆ ಮಾತಾಡ್ತಾರೆ? ಯಾಕೆ ಮಾಡ್ತಾರೆ? ಮೀಸಲಾತಿಗೂ ಇದಕ್ಕೂ ಏನ್ ಸಂಬಂಧ? ಅವ್ರೀಗ ಅಧ್ಯಕ್ಷರೇ
ಆಮೇಲೆ ಒಳಗೆ